ಹೊಲ್ದಾಗಿನ ಪೇರುಕೈ ಮಸಾಲೆ ಖಾರ ಹಚ್ಚಿ ಉಪ್ಪು ಹಾಕಿ ತಿನ್ನೋಣ ತಗೋ ಹೆರ್ಚಿಡೋಣ. ಇನ್ನೂ ಭಾಳಾಗಿದ್ದು ಸಾಕತ್ ಇಟ್ಟು ತಗೊಂಬಂದೆ. ಇನ್ನೂ ತೊಗೊಂಡು ಹೋಗಂದ ಮತ್ತೆ ಸಾಕು ನಾ ಇಲ್ತಿದ್ದೆ ಜಾಸ್ತಿ. ಹೌದು ಜಾಸ್ತಿನ ಈ ಹಿಂಗಿದ್ದು ಅಷ್ಟು ತಿಪ್ಪ ಹಣ್ಣಾಗಿದ್ದು ತಿನ್ನಕ್ಕಾಗಲ್ಲ. ಅದಕ್ಕೆ ಇದೆ ಪಾವ್ ಭಾಜಿ ತಿನ್ನೋಣ. ಪಾವ್ ಭಾಜಿ ಇವತ್ತು ಹೋಗಿ ಕೊತ್ತಂಬರಿ ತುಂಬಾ ಪಾವ್ ತೊಗೊಂಡ್ಬರ್ಬೇಕು. ಪಾವ್ ತೊಗೊಂಬರ್ರಿ. ಮತ್ತೆ ನಾನು ಪಾವ್ ಬಜ್ಜಿ ಹತ್ತಿರೋದು ಮನೆಗೆ ಪಾವ್ ಬಜ್ಜಿ ಪಟ್ಟ ಹೋಗಿ ಸ್ನಾನ ಮಾಡ್ಬರ್ತೀನಿ ನಿಂದರಿಪ್ಪ. ಈಗ ಬಂದಾನ. ಎಸ್ ನಾ ಬಂದು ಒಳತನಾತ್ರಿ ಟಿಕೆಟ್ ಬುಕ್ ಮಾಡತ್ತಿದ್ದೆ. ಕಾಕ ಮತ್ತು ಮುಷಿ ಬರತ್ತಾರ, ಅದಕ್ಕೆ ಟಿಕೆಟ್ ಬುಕ್ ಆತ. ನಾವು ಈಗ ಜಾಗಕ್ಕೆ ಹೋಗ್ಬಾರಿ. ಇಷ್ಟು ರುಚಿ ಅದಾವ್ರಿ ಹಣ್ಣು, ಮಸ್ತ್ ರುಚಿ ಅದಾವ. ಮ್ಯಾಗ ಉಪ್ಪ ಖಾರ ಹಾಕೊಂಡ್ ತಿಂದ್ರೆ ಮಸ್ತ್ ಆಗುತ್ತೆ. ಬಟ್ ನಾ ಹಾಕೊಳತ್ತಿಲ್ಲ, ಹಂಗ ತಿನ್ನಾಕ. ನೀ ತಿಂದಿದ ಸಣ್ಣದ ಒಂದೇ ತಿನ್ನಿ. ಮತ್ತೆ ಬೀಜ ತಿನ್ನಂಗಿಲ್ರಿ, ಬೀಜ ಭಾಳ ಗಟ್ಟಿರ್ತಾವ. ಪಿಂಟ ಕೊಟ್ಟೆ ಉಪ್ಪು ಖಾರ ಹಾಕೊಂಡು ನೀ ಹಾಕೋಗ, ನೀನು ಬೇಕು ಹಾಕೋಗ. ಚಲೋ ಅದಲ್ಲ, ಟೇಸ್ಟ್ ಅದಾವು. ಶಮಿ ನಾನು ಇನ್ನೊಂದು ಗಿಡದಾಗ ತೊಗೊಂಡು ತಿಂದಿದ್ದೆ ರೀ. ಆ ಗಿಡದಾಗ ಅಷ್ಟು ಸರಿ ಇರಲಿಲ್ಲ. ಇದು ಬೇರೆ ಗಿಡದಾಗಿದೆ. ಇದು ಮಂಡ್ಯ ಅಲ್ಲಿ ಅಜ್ಜಿ ಗೊಚ್ಚಿನ ಹರ್ಕೊಂಡು ಹೋಗ್ತಾರ. ಹೌದಾ? ಮತ್ತು ಇವರು ಇಲ್ಲಿರ್ತಾರ. ಹೊಲ ಐತೆ ಅಲ್ಲಿ, ಯಾರು ಇರಲ್ಲ ನೋಡ್ಕೊಳಕ್ಕೆ. ಹಂಗೆ ಹೌದು. ಅಲ್ಲ ಮತ್ತೆ ಹಚ್ಚಿಲ್ಲ ಅವ್ರ ಅಲ್ಲೇ ಬಾಜು ಒಬ್ರು ಇರ್ತಾರ, ನೋಡ್ಕೋತಿರ್ತಾರ ಅವರು. ಮತ್ತು ಅವ್ರು ನೋಡಿದ್ರೆ ಬಾಜುಕೂ ಹರ್ಕೊಂಡು ಎಲ್ಲಿ ತೊಗೊಂಡು ಯಾರು ಮಾಡ್ತಾರ ನೋಡಿರ್ಬೇಕು ನೀವು. ನಿನ್ನೆ ಲಾಕ್ದಾಗ ನಾವು ಎಲ್ಲಿ ಪೂಜೆ ಇದ್ದು ಎಲ್ಲಿ ಕಟ್ಟಕ್ಕೆ ಹೋಗಿದ್ವಲ್ಲ ಗುಡಿಗೆ, ಹನುಮಪ್ಪನ ಗುಡಿಗೆ. ನಿನ್ನೆ ನಮ್ಮ ಮಮ್ಮಿ ಹೇಳಿದ್ರು ಅದು ಪೂಜೆ ಮಾಡಿ ಬಂದ್ರಿ. ಎಲ್ಲಿ ಪೂಜೆದ ಎಲ್ಲಿ ಹೊಂದಿಸ್ಲಿಕ್ಕೆ ಹೋಗಿದ್ವಿ. ಸೊ ಇವತ್ತೇನಿತ್ತಲ್ಲ ಅದನ್ನ ಪೂಜೆ ಮಾಡ್ಯಾರ, ಮಸ್ತ್ ಪೂಜೆ ಮಾಡ್ಯಾರ. ನಿಮಗೆ ತೋರಿಸ್ಬೇಕಂದ್ರೆ ನೀವು ಹೊಲ್ದಾಗ ಹೋಗಿ ಗೊತ್ತಿದ್ದ. ಸೊ ಇವು ಕಲ ಹಾಕ್ಯಾರಿ ಕಾಣೋದಿಲ್ಲ. ಆ್ಯಂಡ್ ನಮ್ಮ ಮಮ್ಮಿ ಇದು ಕೊಟ್ಟಾರ, ಎಲ್ಲಿ ಐತೆ ಅಭಿಷೇಕ್ ಕೊಟ್ಟಾರ. ಅಭಿಷೇಕ್ ಮಾಡಿಸಿದ್ರು ನಮ್ಮ ಮಮ್ಮಿಯರು ಇವತ್ತು. ಸೊ ಕಾರ್ತಿಕ್ ಫಸ್ಟ್ ಅಲ್ರಿ ಈಗ, ಅದ್ರ ಸಲುವಾಗಿನೂ ಮಾಡಿಸಿದ್ರು. ಆ್ಯಂಡ್ ನಮ್ಮ ಮಮ್ಮಿ ಏನೋ ಬೇಡ್ಕೊಂಡಿದ್ರು, ಅದ್ರ ಸಲುವಾಗೂ ಆಯ್ತು ಅಂತ ಹೇಳಿ ಅಭಿಷೇಕ್ ಮಾಡಿಸಿದ್ರು. ಆ್ಯಂಡ್ ಬರೀ ಅಭಿಷೇಕ್ ಕೊಡೋಣ ಅಂತೆಲ್ಲರಿಗೂ. ಚಿನ್ನ ಅಭಿಷೇಕ, ಚಿನ್ನ ಅಭಿಷೇಕ, ಅಭಿಷೇಕ ಸ್ವಲ್ಪ ಕುಡಿಯಾ. ನೋಡ್ರಿ ನಮ್ಮ ತಂಗಿ ಮುಂಚಿಕೆ ತೊಗೊಂಡ. ಅವ್ರ ಕಾಲೇಜ್ ಕಡೆ ಅದಾವ್ರಿ ಗಿಡಗಳು ಸಾಲಕ್ಕ ಇಟ್ಟುಗೂ ಮುಂಚಿಕೆ ಬಾಯಿ ನೀರು ಬರ್ತಲ್ರಿ. ನೋಡ್ರಿ ಮಸ್ತ್ ಮುಂಚಿಕೆ ತಿತ್ತಿ ಇಲ್ಲಪ್ಪ ತೊಳ್ಕೊಂಡು ತಿಂತೀನಿಪ್ಪ ನಾ ಈಗಂತ. ಈಗ ಪೇರು ತಿಂದಿ ನೋಡ. ಹೌದು ಪೇರು ತಿಂದಾಳ್ರಿ ಮತ್ತೆ ತಿಂತಾಳತ್ತಿ. ಅಲ್ಲಿ ನಾ ಎಡಿಟ್ ಮಾಡೋದಿದ್ದೀರಿ. ಒಂದು ಮೌಸ್ ಚಾರ್ಜಿಂಗ್ ಮುಗೀತೆ, ಅದಕ್ಕೆ ಇಲ್ಲಿ ಚಾರ್ಜಿಂಗ್ ಹಚ್ಚೀನಿ. ಚಾರ್ಜ್ ಆದ ನಂತರ ಒಂದು ಕೆಲಸ ಮಾಡೋಣ. ಅದು ಎಡಿಟಿಂಗ್ ಬಿಟ್ಟು ಒಂದು ಬೇರೆ ಕೆಲಸನೂ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಚಾರ್ಜಿಂಗ್ ಹೋಗಿತ್ತು. ಅದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ರೆಸ್ಟ್ ಮಾಡತ್ತೀವಿ. ಈ ಮಾರ್ಕೆಟ್ಗೆ ಹೋಗಿ ಬರೋಣ ಅಂತ ಸ್ವಲ್ಪ ತರಕಾರಿ ತರೋದವು, ಕೊತ್ತಂಬರಿ ಮತ್ತು ಆ್ಯಂಡ್ ಹಂಗೆ ಪಾವ್ನು ತೊಗೊಂಬರೋದು. ಪಾವ್ ಎಲ್ಲಿ ಸಿಗ್ತಾವ ಗೊತ್ತಿಲ್ಲ. ಹುಡುಗಿ ಬಂದೇರಿಪ್ಪ, ಫುಲ್ಲು ಶೆಕಿ ಬಿಸಿಲು ಯಾಪರಿ ಇದ್ರಿಪ್ಪ. ಹೋಗಿ ಇದು ಕೊತ್ತಂಬರಿ ಮತ್ತು ನಿಂಬೆಹಣ್ಣು ಆ್ಯಂಡ್ ಪ್ಯಾಂಟ್ ತೊಗೊಂಬಂದಿಲ್ಲ. ಬಂದು ಸಿಗಲಿಲ್ಲಪ್ಪ ನಮಗೆ, ಎಲ್ಲಿರ್ತಾನೋ. ಹಾಂ ತಗೋ, ಇದು ನಿಂದು. ಈಕಿ ನಾನು ಪ್ಯಾಂಟ್ ತೊಗೊಂಡಿವ್ರಿ ಈಗ ರೀ ಇಂಥದ್ದು. ನಾನು ಇವತ್ತು ಪಾವ್ ಭಾಜಿ ಮಾಡೋಕ್ಕೆ ಹೇಳಿದ್ವಲ್ರಿ ಮಾಡೋದಂತ. ಸೊ ಅದಕ್ಕಿದ್ದ ಪ್ರಿಪ್ರೇಷನ್ ಇಲ್ಲಿ ವಟಾಣಿ ಕಾಳು ನೆನೆಸಿಟ್ಕೊಂಡಿದ್ದೆ ನಾನು. ನೀವು ಗ್ರೀನ್ ವಟಾಣಿನೂ ತೊಗೋಬೋದ್ರಿ. ಆ್ಯಂಡ್ ಇದು ಹಳದಿ ಕಲರ್ ವಟಾಣಿ ಇರ್ತಾವಲ್ಲ, ವೈಟ್ ವಟಾಣಿ ಅಂತಾರಲ್ಲ, ಅದನ್ನು ತೊಗೋಬೋದು. ಆ್ಯಂಡ್ ಇಲ್ಲಿ ನಾನು 5 ರಿಂದ 6 ಬಟಾಟೆ ತೊಗೊಂಡಿನಿ. ನಾವು ಭಾಳ ಜನ ಅದೀವಲ್ರಿ, ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಮಾಡಾಕ್ತೀನಿ. ಇದ್ರೊಳಗೆ ಏನೇನು ಹಾಕ್ಬೇಕು ಹೇಳ್ತೀನಿ ನೋಡಿರಿ. ಬಟಾಟಿ ಮತ್ತು ವಟಾಣಿ ಆ್ಯಂಡ್ ಕ್ಯಾಪ್ಸಿಕಮ್ ಇದ್ದವ್ರು ಕ್ಯಾಪ್ಸಿಕಮ್ ಹಾಕ್ರಿ, ಕ್ಯಾರೆಟ್ ಇದ್ದವ್ರು ಕ್ಯಾರೆಟ್ ಹಾಕ್ರಿ, ಬೀಟ್ರೂಟ್ ಇದ್ದವ್ರು ಬೀಟ್ರೂಟ್ ಹಾಕ್ರಿ. ಬೀಟ್ರೂಟ್ ಹಾಕಿದಿಂದ ಚಲೋ ಆಗುತ್ತೆ, ಯಾಕಂದ್ರೆ ಕಲರ್
ಬರ್ತೈತಿ. ಬಟ್ ನನ್ನ ಕಡೆ ಬೀಟ್ರೂಟ್ ಇಲ್ಲ ರೀ. ನಾ ಮಾರ್ಕೆಟ್ಗೆ ಹೋಗಿದ್ನಲ್ಲ, ಬೀಟ್ರೂಟ್ ನೋಡಿದೆ, ಬೀಟ್ರೂಟ್ ಇದ್ದಿದ್ದಿಲ್ಲ. ಸೊ ಅದ್ರ ಸಲುವಾಗಿ ನಾನು ಬರೀ 3 ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ವಟಾಣಿ ಮತ್ತು ಟಮಾಟಿ ಹಾಕ್ಬೇಕು. ಹಾಂ, ಇದಕ್ಕೂ ಟಮಾಟಿ ಎದಕ್ಕೆ ಹಾಕ್ಬೇಕಂದ್ರೆ ಇದಕ್ಕೆ ಹುಳಿ ಬರ್ಬೇಕಲ್ಲ, ಹುಳಿ ಫ್ಲೇವರ್ ಬರಬೇಕಲ್ಲ. ಸೊ ಅದಕ್ಕೆ ಟಮಾಟಿ ಹಾಕ್ತಾರೆ. ಆ್ಯಂಡ್ ವಟಾಣಿ ಟಮಾಟಿ 3 ಹಾಕಿ ನಾನು ಕುದಿಸಕ್ಕೆ ಇಡ್ತೀನಿ. ನಿಮ್ಮ ಕಡೆ ಬೀಟ್ರೂಟ್ ಇದ್ರೆ ಬೀಟ್ರೂಟ್ ಹಾಕ್ರಿ. ಕ್ಯಾಪ್ಸಿಕಮ್ ಯಾವಾಗ ಹಾಕ್ಬೇಕಂತಂದ್ರೆ ಯಾವಾಗ ನಾವು ಒಗ್ಗರಣೆ ಕೊಡ್ತಿರ್ತೀವಲ್ಲ ಆ ಟೈಮ್ದಾಗ ಹಾಕ್ಬೇಕು. ಕ್ಯಾಪ್ಸಿಕಮ್ ನಾ ತೊಗೊಂಬಂದಿಲ್ಲ ಇದ್ದು, ಬಟ್ ನೀವು ಹಾಕಿದ್ರೆ ಬರ್ತೈತಿ, ಹಾಕ್ಲಿಕ್ಕಂದ್ರೂ ಬರ್ತೈತಿ. ಹಾಕೋರು ಹಾಕ್ರಿ, ನಾನಂತರೂ ಹಾಕೋದಿಲ್ಲ. ಸೊ ಇವತ್ತು ನಮ್ಮ ಸ್ಪೆಷಲ್ ನಮ್ಮನೆ ಒಳಗೆ ಪಾವ್ ಭಾಜಿ ಮಾಡಾಕತ್ತೀನಿ. ಅದು ಫಸ್ಟ್ ಟೈಮ್ ನನ್ನ ಕೈಯಾರೆ ಪಾವ್ ಭಾಜಿ ಮಾಡತ್ತೀನಿ. ನೀವೇನ ನೋಡ್ರಿ, ನಾ ಫಸ್ಟ್ ಟೈಮ್ ಮಾಡ್ತೀನಿ ಎಲ್ಲನೂ. ಸ್ನ್ಯಾಕ್ಸ್ ಆಗಲಿ ಈವ್ನಿಂಗ್. ಇದು ಆ್ಯಕ್ಚುಲಿ ಸ್ನ್ಯಾಕ್ಸ್ ಅಲ್ರಿ, ರಾತ್ರಿ ಊಟಕ್ಕಂತ ಹೇಳಿ ಮಾಡ್ಲಿಕ್ಕತ್ತೀನಿ. ಯಾಕಂದ್ರೆ ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಹೇಳಿ ನಮ್ಮ ಮನೆಯೊಳಗೆ ಸ್ಯಾಟರ್ಡೇ ಅಲ್ಲ. ಸೊ ಹಾಗಾಗಿ ಅಜ್ಜಿಯರು ಭಾಳ ದಿವಸ ಆತು ಏನು ಈ ಹಬ್ಬದಾಗ ಬರೀ ಹೋಳಿಗೆ ಸ್ವೀಟ್ ತಿಂದು ಬೇಸರ ಆಗೈತಿ. ಸ್ವಲ್ಪ ಖಾರ ಹುಳಿ ಇರಲಿ ಅಂತ ಹೇಳಿ ಅದಕ್ಕೆ ಇದನ್ನು ಮಾಡ್ಲಿಕ್ಕತ್ತೀನಿ. ನೋಡೋಣ ಹೇಗೈತಿ. ಇದಕ್ಕತ್ರೂ ಕೆಲಸ ಬಗಸಿರಂಗಿಲ್ಲ ರೀ. ಹೌವ ಅನ್ಕೋತ ಕುಂದಿರ್ತೈತ್ರಿ ಅದು ಬರೀ. ಹೌದ್ರಿ. ಈಗ ನಾ ತೋರಿಸ್ತೀನಿ ಅಂತ ಬರೀ. ಇದು ಕುದ್ಸಕ್ಕೆ ಇಡ್ಬೇಕೀಗ. ನೆನೆಸಿಟ್ಟಿರ್ತಾವ. ಈಗ ಕುದ್ಸಾಕ್ ಇಡ್ಬೇಕು. ಅಷ್ಟು ಇದು ಹಂಗೆ ಕುದ್ಸಾಕ್ ಇಟ್ಬಿಡ್ರಿ. ಆಮೇಲೆ ಈ ಕಡೆ ಸಿಪ್ಪಿ ಸಿಲ್ಕೊಂಡು ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನಾನು ನಿಮ್ಗೆ ಹೇಳ್ತೀನಿ ಅಂತ್ರಿ ಮುಂದಿನ ಪ್ರೊಸೆಸ್ ಹೆಂಗೈತಿ ಅಂತ ಹೇಳಿ. ಇವಾಗ ಇದನ್ನ ಕಟ್ ಮಾಡಿ 5 ಬಟಾಟೆ ಸಾಕ್ರಿ, ಭಾಳ ಆತಲ್ಲ. ಸೊ ಹಂಗಾಗಿ ಸ್ವಲ್ಪ 5ರಿಂದ ಸ್ವಲ್ಪ ಜನ ಇದ್ರೆ 4 ಮಂದಿ ಇದ್ರೆ, ನಾವು ಭಾಳ ಮಂದಿ ಇದೇವಲ್ಲ, ಅದಕ್ಕೆ 5ರಿಂದ 6 ಹಾಕಿನಿ. ಪಿಂಟು ಅಚ್ಚು ಮಮ್ಮಿ ಎಲ್ಲರೂ. ಸೊ ಇವು ಎಷ್ಟು ತರಬೇಕು? ಬ್ರೆಡ್ ಪಾಕೆಟ್ ಒಂದು 8 9 ತರಬೇಕು ಅನ್ಸುತ್ತಲ್ಲ. ಎಸ್ 8 9 ಬಟರ್ ತೊಗೊಂಬರಪ್ಪ. ಗಾಟ್ ಇಟ್. ಎಂತ ಬಟ್ರ? ಇದು ಬಟ್ರ, ಅಮೂಲ್ ಬಟರ್. ಓಕೆ, ಅಮೂಲ್ ಬಟರ್ ತಗೋಬೇಕಾ? ಆ್ಯಂಡ್ ಟಮಾಟಿ ಒಂದು ಹಾಕ್ಬೇಕ್ರಿ. ಇದ್ರೊಳಗೆ ಹಣ್ಣು ಇದ್ದಿದ್ದು ಟಮಾಟಿ ಹಾಕ್ರಿ, ಸ್ವಲ್ಪ ಹುಳಿ ಫ್ಲೇವರ್ ಬರಬೇಕಲ್ಲ. ಸೊ ಅದಕ್ಕೆ ಇವ ಟಮಾಟಿ ಹಣ್ಣು ಹಿಂಗ್ಯಾಕದಾವ ಇವು ನೋಡು. ಮತ್ತೆ ಇನ್ನೊಂದು ಮಿಸ್ ಮಾಡಿದೆ ನೋಡ್ರಿ, ಫ್ಲವರ್ ಅಂತ ಹಾಕ್ಬೇಕ್ರಿ ಇದ್ರೊಳಗೆ. ಏನೇನು ಪಾವ್ ಭಾಜಿ ಕರೆ ಹೇಳ್ಬೇಕಂದ್ರೆ ನನ್ನ ಕಡೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರು ಮಸ್ತ್ ಆಗ್ತಿತ್ರಿ. ಈಗ ಏನೂ ಇಲ್ರಿ ನನ್ನ ಕಡೆ. ನಮ್ಮ ಮನ್ಯಾಗ ಏನೇನು ಸಿಂಪಲ್ ನನ್ನ ಮೆಥಡ್ ಹೇಳ್ತೀನಿ ನೋಡ್ರಿ. ಸಿಂಪಲ್ ವಟಾಣಿ ರೀ, ಬಟಾಟಿ, ಫ್ಲವರ್, ಟಮಾಟಿ ಹಾಕಿ ನಾ ಮಾಡ್ಲಿಕ್ಕತ್ತೀನಿ. ಬಟ್ ಇದ್ರ ಪ್ರೊಸೆಸ್ ಹೆಂಗೈತೆ ಅಂತಂದ್ರೆ ವಟಾಣಿ ಕಾಳು ಮತ್ತು ಬಟಾಟಿ, ಫ್ಲವರ್, ಗಾಜ್ರಿ ಮತ್ತು ಕ್ಯಾಪ್ಸಿಕಮ್, ಟೊಮೆಟೊ ಹಾಕಿ ಮ್ಯಾಶ್ ಮಾಡ್ತಾರೆ. 2 ಐಟಮ್ ನಿಮ್ಮ ಕಡೆ ಅಟ್ಟೆ ಇಲ್ಲ. ಒಂದು ಕ್ಯಾಪ್ಸಿಕಮ್ ಇಲ್ಲ, ಒಂದು ಗಜ್ರಿ ಇಲ್ಲ, ಅಷ್ಟೇ ನಡೀತೈತೆ. ಮತ್ತು ಬೀಟ್ರೂಟ್ ಒಂದಿಲ್ಲ, ಏನು ನಡೀತೈತೆ. 3 ಐಟಮ್ಸ್ ಇಲ್ಲಿ ನೋಡ್ರಿ. ಹಾಕ್ಲಿಕ್ಕೆ ಏನು ಮಾಡ್ಬೇಕು, ಯಾವಾಗ ಸದ್ಯಕ್ಕೆ ಇದೆ ಐತ್ಲ ಇದು ಹಾಕೋಣಂತ. ಫ್ಲವರ್ ಇಷ್ಟು ಹೊಲಸು ಬರತೈತಲ್ರಿ, ಅಷ್ಟು ಹೊಲಸು ಬರಾಕತೈತಿ, ಚಲೋನೇ ಇಲ್ಲ. ಏನು ಮಾಡ್ಬೇಕ್ರಿ? ನಾಳೆ ಚಿಕನ್ ಮಾಡುವ. ನನಗೆ ಕಬಾಬ್ ತಿನ್ಬೇಕು ಅನ್ಸತೈತ್ರಿ. ನನಗೆ ಇದು ಬ್ಯಾಡ, ನನಗೆ ಕಬಾಬ್ ಬೇಕು. ಐ ವಾಂಟ್ ಕಬಾಬ್. ಬಂದ್ರು ನೋಡ್ರಿ. ಯಪ್ಪ ಪಿಂಕಿ ಯಾಪರಿ ಫ್ಯಾನ್ ರೀಪ್ಪ. ಒಬ್ರು ಶಕ್ತಿ ಮಹಾಜನ್ ಅಂತ್ರಿ, ಯಾರೋ ಗೊತ್ತಿಲ್ಲ. ಪಿಂಕಿ ಲೇಟೆಸ್ಟ್ ಇದ್ರು ನೀವು ಲೇಟ್ ಆಗಿ ಬಿಡಿ ಏನೋ ಕಮೆಂಟ್ ಹಾಕಿದ್ರೆ. ಲೇಟೆಸ್ಟ್ ಆಗಿ ಬಂದ್ರೆ ಕಮೆಂಟ್ ಹಾಕಿದ್ರೆ ಬಂದ್ ನೋಡ್ರಿ ಪಿಂಕಿ. ಆಮೇಲೆ ಏನ್ ಮಾಡತ್ತೀರಿ? ಪಾವಜಿ ಫೋಟೋ ಹಾಕ್ತಾರೇನ್ರಿ ನೋಡ್ರಿ. ಇದ್ರಷ್ಟು ಮಾಡ್ಕೊಂಡು ತಿನ್ನುವಷ್ಟು ಈಸಿ ಯಾವುದೂ ಇಲ್ಲ. ಅದಕ್ಕೆ ಮಾಡತ್ತಲ್ರಿ ಗುಡ್. ಇವನ್ಲಿ ಇದು ಮಹಾರಾಷ್ಟ್ರ ಒಳಗ ಸ್ನ್ಯಾಕ್ ಆಗ್ಲಿ ಮತ್ತ ನಾಷ್ಟ ಆಗ್ಲಿ ಮತ್ತ ಡಿನ್ನರ್ ಆಗ್ಲಿ ಒಂದು 10 ತಿಂದ್ರೆ ಹೆಂಗಪ್ಪ ಅಂದ್ರೆ ಮಹಾರಾಷ್ಟ್ರ ಸೈಡ್ ಹೆಂಗಂದ್ರೆ ಸ್ನ್ಯಾಕ್ಸ್ ಇಟ್ಸ್ ನಾಟ್ ಲೈಕ್ ಸ್ನ್ಯಾಕ್ಸ್, ಅದು ಊಟ ತರ ತಗೋತಾರ. ಅವ್ರು ಎಲ್ಲದಕ್ಕೂ ತಿಂತಾರ. ಮುಂಜಾನೆ ಮಧ್ಯಾಹ್ನ ಊಟಕ್ಕೂ ತಿಂತಾರ, ರಾತ್ರಿ ಊಟಕ್ಕೂ ತಿಂತಾರ. ಹಿಂಗೈತಿ ಅವ್ರದ್ದು. ಹೊಟ್ಟೆ ಪಾಪ ಮಾಡಂದ್ರಿ ಅದಕ್ಕೆ ಮಾಡ ಅಜ್ಜರ್ ಮಾಡಂತಾರ. ನೀ ತನಗ ಬೇಕಾಗಿತ್ತು ನೀ ಮಾಡಿ. ಅಂದೇ ಇಲ್ಲ ಪಾವ್ ಭಾಜಿ ಅಂತ ಅಜ್ಜಿ ನಾ ಪಾವ್ ಭಾಜಿ ಮಾಡ್ತೀನಿ ನಾನು ಹೂ ಮಾಡತ್ತಂದ್ರ ಸುಳ್ಳು ಹೇಳ್ಬೇಡಿ. ಮತ್ತೆ ಅಜ್ಜಿಯವ್ರಿಗೆ ಪಾವ್ ಭಾಜಿ ಮಾಡ್ಕೊಡು ಅಂದ್ರೆ ನಿನಗೆ. ವಾ ಯಾವಾಗಂದ್ರೆ ಚಾಕುಡು ಹಂಗಂದ್ರೆ ತಗೊಳ್ರಿ. ಹಿಡಿ ಹಿಂಗೆ ಚಾಕುಡಿ ಹಿಂಗೆ ಚಾಕುಡಿ ಹಿಂಗೆ ಹಿಡ್ಕೊಂಡ್ರೆ ಒಂದಿಷ್ಟು ನೀರು ಇಟ್ಟ ನೋಡ್ರಿ. ಒಂದು ಚರ್ಗಿ ಹಾಕಿನ ಒಂದು ಇಲ್ಲ 2 ಗ್ಲಾಸ್ ಅಕ್ಕಿಗೆ ಏನಂದ್ರಿ ಇವು ಅಕ್ಕಿ ಅಂದಾಜು ಮ್ಯಾಗ ಮಾಡ್ತಾಳೆ. ಬಟ್ ಅಕ್ಕಿನ ಅಂದಾಜು ಬಾರಿ ಕರೆಕ್ಟ್ ಇರ್ತೈತಿ. ಅವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ಬಟ್ ಆಲ್ಮೋಸ್ಟ್ ಟೈಮ್ ಕರೆಕ್ಟ್ ಅಂದಾಜು ಮಾಡಿರ್ತಾಳೆ. ಇದ್ರ ಭಾಳ ಹುಷಾರದಾಳ್ರಿ ಇಂಥವ್ರು. ಅದು ಗಂಡ ಹೇಳೋದು ಕರೆಕ್ಟ್ ಐತ್ರಿ. ಶಿವ ಮರ್ಯಾದೆ ಸಿಕ್ತಿರಿಪ್ಪ ಇವತ್ತು. ಉಣ್ಣೆ
ಸಿಕ್ತಲ್ಲ ಖುಷಿ ಪಡು ಖುಷಿ ಅದೇ ಮತ್ತೆ ಅದೇ ಖುಷಿ ಪಟ್ಟೆ ನೋಡ್ ಚಿನ್ನು ಕರೆಕ್ಟ್ ಐತಲ್ಲ ನನ್ ನೀರು ನನಗೇನು ಗೊತ್ತಿಲ್ಲ. ಯಾಕಂದ್ರೆ ಕುದ್ದು ಬರ್ತೈತಲ್ಲ ಅದಕ್ಕೆ ನನಗೆ ಗೊತ್ತಿಲ್ಲಪ್ಪ, ಇದೆಲ್ಲ ವಿಷಯ ನಿನಗೆ ಗೊತ್ತಿರ್ತದೆ. ಕರೆಕ್ಟ್ ಇದೆ. ಓಕೆ ಡನ್. ಎಸ್, ಹೋಗಿ ತೊಗೊಂಡು ಬಂದೇರಿ. ಇವೇ ನೋಡಪ್ಪ, ಪಾವ್ ಬಜಿದ್ ಪಾವ್ ಅನ್ಸಾತಿಲ್ಲ ನೀವು, ಯಾಕೋ ಬಂದ್ ಅನ್ಸಾತವ ಇವು. ಇವೇ ಅಲ್ಲ, ಇವೇ ಎಲ್ಲಿ ತಗೊಂಡ್ಬಂದಿ ಇವನ ಅಲ್ಲಿ ಇದ್ರೊಳಗೆ ಬಿಲ್ಲ ಇಲ್ಲ 15 ರೂಪಾಯಿ ಕೊಂದ. ಅಯ್ಯೋ ನಾ ಏನಿಲ್ಲ. ಅದಕ್ಕೆ ಅಂಬಿಕಾ ಈಸ್ ಬ್ಯಾಕ್ ಆಫ್ ಯು. ಅಂಬಿಕಾಸ್ ಬ್ಯಾಕ್ ಆಫ್ ಯು. ಹಿಂಗೆ ನಾನು ಹೋಗಿ ಹುಡುಕ್ಯಾಡ ತೊಗೊಂಬಂದ್ರೆ 15 ರೂಪಾಯಿ ಸಿಕ್ಕಾವು, ಗೊತ್ತಾನ? ನೋಡಿ ಇದು ಕುದ್ದಿದ್ದೆಲ್ಲ ಮ್ಯಾಶ್ ಮಾಡ್ಕೊಳತ್ತೀನಿ. ಓಕೆ. ಎಷ್ಟೊತ್ತ ಹತ್ತಿದ್ರ ಜೋಡಿ ನಿಂತು ಕೈ ಹರ್ಚ್ಕೊಂಡಿದ್ವಿ ರಗದ. ಯಾಕೆ ಅದು ಇಲ್ಲ ಚಾಕು ಇದು ಹ್ಞೂ ಹತ್ತು ಕೈಗೆ ರಗದ ಎಷ್ಟೊತ್ತ ನಾವು ಅಯ್ಯೋ ಪಾಪ ಸುರಿತಾ ಇಲ್ಲ ಸಮಾರಿಸ್ಕೊ ತಿನ್ನಿಗೆ ಮತ್ತೆ ರಕ್ತ ಬರ್ತೈತಿ. ಮಸ್ತ್ ಸ್ಮ್ಯಾಶ್ ಮಾಡೋದು ಮಾಡಂತ ಹೇಳ. ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ ರೀಪ್ಪ, ಡ್ರೆಸ್ ಚೇಂಜ್ ಮಾಡ್ಬರ್ತೀನಿ. ಎಷ್ಟು ಇನ್ನೂ ಆಗಲ್ಲಾಗಿತ್ತಲ್ಲ ಸ್ಮ್ಯಾಶ್. ಏನ್ಲೇ ನಿನ್ ಯಾಕೆ ಸ್ಮ್ಯಾಶ್ ಆಗಿಲ್ಲ ಅಂದ್ರೆ ಲೇ ನಮ್ಮಂತ ನಾವು ಆತೇವಂತ ಅದು ಮಾಡಿಟ್ಟಂತ ಒಳಗತ್ತಲ್ಲ. ಛೇ ಒಟ್ಟು ನಂಬರ್ ಉಂಟ್ರಿ ಒಳಗಿಕ್ಕಿ ಇಟ್ಟೇ ಮಾಡಿ ಅಲ್ಲಿ ಚಿನಿ ಹಾಕಬೇಕು ಇದಕ್ಕೆ ಇನ್ನೊಟ್ಟು ನೀರು. ಹೌದಾ? 9 ಮಂದಿ 10 ಮಂದಿ ಇದ್ದೀವಿ, ಸಾಲ್ತೈತೆ ಅನ್ನತ್ತೀನಿ ನಾನು. ಸಾಲ್ತೈತೆ ಹಳ್ಯಾಗ ಸಾಲ ಹಂಗಿಲ್ಲ ಎಟ್ಟೊಂದು ಹಾಕಿನಿ. 10 ತಂದಿ ನೋಡಿ 10 ಎಷ್ಟಾತು 300 ಹೆಂಗೆ ಲೆಕ್ಕಾಕ? 700 15 ರೂಪಾಯಿ ಒಂದಂದ್ರೆ ಹೆಂಗತ್ ಲೆಕ್ಕಾಕ? 180 50ಲೇ ಮಂಗೆ. ಅಲ್ಲೇ ಪೂಜೆ ಹೋಗಿ ಹಚ್ಚಿ ಬಿಡೋದು ಒಂದು 10 ತನಕ ಒಂದಕ್ಕೆ 15 ಮುಂದೊಂದು ಪೂಜೆ 10 ಅಂದ್ರೆ 0 ಒಂದು ಹಚ್ಚಿ ಬಿಡ್ಬೇಕು. ನೀವು ಮಾಡಿ ಶನಿ ನಾವು ಮ್ಯಾಕ್ಸ್ ಒಳಗೆ ಡಡ್ಡಿದ್ದೀವಿ ನಾವು. ಡಡ್ಡದ್ರಿ ಡಡ್ಡ ನೋಡ್ರಿ. ಇದು ಸೈಡಿಗೆ ಇಟ್ಕೊಂಡ್ಲಿ. ಈಗ ನೆಕ್ಸ್ಟ್ ಇಲ್ಲಿ ಬಟ್ರ್ ತಂದೀನಿ. ಒಂದು ಫುಲ್ ಬಟ್ರ್ ಹಾಕ್ತಿ ಇಲ್ಲ ಸ್ವಲ್ಪ ಮತ್ತೆ ಇಟ್ಟದ್ ಕೇಳ್ತಿಲ್ಲ ಮಂಗೆ ಏನು ಪೂರ್ತಿ ಒಂದು ಬಟ್ರ್ ಹಾಕೋರು ಮನಿ ಪಾವಕ್ಕೆ ಸ್ವಲ್ಪ ಹಚ್ಚಿ ಇದು ಮಾಡಿ ಬಿಸಿ ಮಾಡಿಕೊಡು. ಎಸ್, ಭಾಳ ಹಚ್ಚಿ ಬಡಪ್ಪ, ನನ್ನ ಕೆಮ್ಮು ಬಂದೈತಿ ಸ್ವಲ್ಪ ಸ್ವಲ್ಪ ನನಗೆ. ಹಾಂ ಸುಮ್ಮನೆ ಹೌದೋ ಇಲ್ಲ ಅಷ್ಟೇ. ನಾನು ಹೌದೋ ಇಲ್ಲ ಅಷ್ಟೇ. ಹೌದು ಇಲ್ಲ ಅಂದ್ರೆ ಅದು ಇರೋದೇ ಇಲ್ಲ ರೀ ಆಟತ್ತೀವಿ. ಇನ್ನೇನೈತಿ ಬಟ್ರ್ ಎಲ್ಲ ಯಾರ್ಯಾರು ಏನೇನು ಕಂಡು ನೋಡ್ರಿ. ಹೇಳ್ತೀನಿ ಮನುಷ್ಯ ಬಾಳಿ ಡೇಂಜರ್ ಅದ, ಬಾಳಿ ಡೇಂಜರ್ ಅದ. ಬಾಲಿ ಡೇಂಜರ್ ಸದಸ್ಯ ಅಂದ್ರೆ ಯಾಕಂದ್ರೆ ಬಾಯಿಗೆ ನೀರು ಬರ್ತದೆ ಅದಕ್ಕೆ. ನೋಡ್ರಿ ನಮ್ಮ ಗುಡ ಇಬ್ಬರು ರಶ್ ಐತಿಲ್ಲ ಹೇಳ್ತೀನಿ. ಇವತ್ತು ಶನಿವಾರ ಐತಿ, ಬಟ್ ಏನೋ ಮೀಟಿಂಗ್ ಮಾಡ್ತೀವಿ ಗುಡ ಕಾರ್ತಿಕ್ ದಿನ. ಬಟ್ ಆದರೂ ಭಾಳ ಮೀಟಿಂಗ್ ನಡ್ದೈತಿ. ಸೈಡಿಗೆ ಇಟ್ಬಿಡವ ಸುಟ್ಟ ಹೋಗ್ತೀನಿ ಬಗ್ ಅಂತೇಳಿ. ಓಕೆ, ಇಲ್ಲಿ ಈಗ ಎಣ್ಣೆ ಹಾಕೋದ್ರಿ. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಬಟ್ರ್ ಹಾಕೋದು. ಜೀರಿಗೆ ಈರುಳ್ಳಿ ಸಣ್ಣಂಗೆ ಕಟ್ ಮಾಡಿ ಹಾಕೋಬೇಕ್ರಿ. ಇದು ಚೆನ್ನಾಗೆ ಫ್ರೈ ಆಗ್ಬೇಕು. ಕೆಂಪು ಬರ್ಬೇಕ್ರಿ. ಹಾಂ ಕೆಂಪು ಬರ್ಬೇಕ್ರಿ. ಇನ್ನು ಮಸ್ತ್ ಬರೋದೈತಿ ರೀ ಬಟ್ರ್ ವಾಸನೆ ಮಸ್ತ್ ಬರೋದು ಅಂತೇಳಲ್ಲ. ನೈಸ್ ನೈಸ್. ಫುಲ್ ಇದೊಂದು ಕುಕ್ಕರ್ ಮಾಡ್ಬೇಕ್ರಿ. ಓಕೆ, ಯಾಕಂದ್ರೆ ನಾವು ಭಾಳ ಮಂದಿ ಇದ್ದೀವಿ ಅದಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ ಏನು? ನೈಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದೆ ಅಷ್ಟೇ, ಎರಡೂ ಅಂದ್ರೆ ಏ ಅಪ್ಪ ಆತ ಬಿಡು. ಮಸ್ತ್ ಕಲಿಸ್ರಿ. ಸ್ಮೆಲ್ ಬರತ್ರಿ ಈಗ ಇನ್ನೂ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಟೊಮೆಟೊ ನಾವು ಅದ್ರೊಳಗೆ ಹಾಕೊಂಡಿರ್ತೀವಿ ಅಲ್ರಿ. ಟೊಮೆಟೊ ಕುದಿಸ್ಬೇಕಾದ್ರೆ ಅದು ಸಪ್ರೇಟ್ ಇದು ಸಪ್ರೇಟ್ ರೀ. ಇದು ಒಂದೇ ಟೊಮೆಟೊ ಸಣ್ಣದ ಹೆಚ್ಚು ಹಾಕ್ಕೋಬೇಕ್ರಿ. ಆಮೇಲೆ ಏನು ಮಾಡ್ಬೇಕು ಗೊತ್ತ್ರಿ, ಇವು ಟೊಮೆಟೊ ಇರ್ತಾವಲ್ಲ ಸ್ವಲ್ಪ ಕಚ್ಚಗುಳಿ ಮಾಡ್ಬೇಕ್ರಿ. ಕಾಶ್ಮೀರ್ ಲಾಲ್ ಮಿರ್ಚ್ ಪೌಡ್ರ್ ಎಲ್ಲ ಬೇರೆ ಯಾವುದೋ ಐತಿ ಕಂಪ್ನಿದು, ಬಟ್ ಇದು ಲಾಲ್ ಪೌಡ್ರ್ ರೀ. ಕಲರ್ ಬರೋ ಸಲುವಾಗಿ ನೋಡಿ ಭಾಳ ಹಾಕ್ಬಿಡ್ಲಿ, ಖಾರ ಇರಂಗಿಲ್ಲ ಇದು. ಆ್ಯಂಡ್ ಇದನ್ನ ಈ ಥರ ಹಿಂಗೆ ಇದು ಮಾಡ್ಬೇಕು. ರೋಸ್ಟ್ ಮಾಡ್ತೀವಿ, ಮಿಕ್ಸ್ ಮಾಡ್ಕೊಂಡು ಒಂದು 5-6 ಸ್ಪೂನ್ ಹಾಕ್ಬೇಕ್ರಿ. ಏನದ ಖಾರ ಪುಡಿ. ಇದು ನಿಮ್ಮ ಕಡೆ ಸೊಪ್ಪು ಇತ್ತಂದ್ರೆ ಒಂದು 7-8 ಹಾಕ್ರಿ. ಸೊಪ್ಪು ಇರ್ಲಿಕ್ಕಪ್ಪ ಅಂತಂದ್ರೆ ಸ್ವಲ್ಪ ಖಾರ ಮೀಡಿಯಮ್ ಇತ್ತಂದ್ರೆ ಒಂದು 5 ಚಮಚ ಹಾಕ್ರಿ. ನಿಮ್ದು ಅಂದಾಜ್ ಮೇಲೆ ನೋಡ್ಕೊಂಡು ಹಾಕ್ರಿ. ನನ್ನ ಅಂದಾಜ್ ಮೇಲೆ ನೋಡಿ ಹಾಕತ್ತೀನಿ ಅಷ್ಟೇ ರೀ. ಇದು ಪಾವ್ ಭಾಜಿ ಮಸಾಲ ಹಾಕ್ಬೇಕು ನೋಡ್ರಿ. ಎರಡು ಹಾಕತ್ತೀನಿ. ಹಾಂ 2 ಹಾಕ್ಬೇಕ್ರಿ. ಕಟ್ ಮಾಡಿ ಇಟ್ಕೊಂಡೀನಿ. ಆ್ಯಂಡ್ ಇದನ್ನು ತಿರುಗಿಸ್ಬೇಕು. ಸ್ವಲ್ಪ ನೀರು ಹಾಕ್ಬೇಕ್ರಿ. ಸಕ್ಕಂತ ಹೊತ್ಕೊತೈತಿ. ಇವಾಗ ಇದನ್ನು ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಇದು ಅಷ್ಟು ಹಾಕ್ಬೇಕ್ರಿ.
ಮಸ್ತ್ ತಿರುಗಿಸಿದ್ರಿ ಗರ 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 ಅಂತ ಹೇಳಿ. ಓಕೆ, ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿದ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಎಸ್, ರುಚಿಗೆ ತಕ್ಕಷ್ಟು ಉಪ್ಪು. ಕಮ್ಮಿ ಆಗಿ ಮತ್ತೆ ಬೇಕಾದ್ರೆ ಹಾಕೊಳಕ್ ಬರ್ತೈತೆ ನಾ ಹಿಂದೆ ಹೋದಿಲ್ಲ. ಕೊರೆಂಡರ್ ಹಾಕೋದ್ರಿ ಈಗ ಸ್ವಲ್ಪ. ಕೊರಿಯಂಡರ್ ಕೊತ್ತಂಬರಿ ಹಾಕೋದ್ರಿ. ವಾಹ್, ಏನು ಕಲರ್ ಬಂದಿತ್ತು ರೀ, ಗಿಚ್ಚ ಕಲರ್ ಬಂದಿತ್ತು ನೋಡ್ರಿ. ಈಗ ಎಷ್ಟೊತ್ತು ಬಿಡೋದು? ಒಂದು 10 ನಿಮಿಷ. ಒಂದು 10 ನಿಮಿಷ ಹಿಂಗೆ ಬಿಡುದ್ರಿ. ಕುದಿಲ್ರಿ. ಓಕೆ, ಡನ್. ಎಸ್, ಈಗ ರೀ ಇಲ್ಲಿ ಬಟ್ರ್ ಸ್ವಲ್ಪ ಹಚ್ಚಿ ಬ್ರೆಡ್ ಹಿಂಗೆ ಇದು ಮಾಡೋದು ಮಸ್ತ್ ಆಗ್ತೈತಿ. ಸೊ ಅಲ್ಲಿ ನಮ್ದು ರೆಡಿ ಆಗೈತಿ. ಎಸ್, ವಾವ್, ಮಸ್ತ್ ಆಗೈತೆ ನೋಡ್ರಿ ಅದು. ಈಗ ಸ್ವಲ್ಪ ಬ್ರೆಡ್ ಹಚ್ಚಿ ಬಟ್ರ್ ಹಚ್ಚಿ ಬ್ರೆಡ್ ಸ್ವಲ್ಪ ಬಿಸಿ ಮಾಡಿದ್ರಿ. ಹುಲಿಪ್ಪ ಖಾರನೂ ಹಾಕ್ತಿ? ಸ್ವಲ್ಪ ಖಾರ ಹಾಕ್ತಾರೆ. ಓಕೆ, ಕಾಟು ಹೊಡಿತಿತ್ತು ಅದು. ಇಲ್ಲ, ಕಾಳು ಕರೆಯಂಗಿಲ್ಲ, ಕಾಳು ಸರಿ. ಒಂದು ಸ್ವಲ್ಪ ಮತ್ತೇನು ಈಗ ಹಾಕ್ತಾರಲ್ಲ ಯಾರೇ ಅಕ್ಕ? ಈಗ ಬೇರೆನೇ ಮಾಡತ್ತಲ್ರಿ ಈಕೆ. ನಾ ಏನು ಬೇರೆ ಮಾಡತ್ತಿಲ್ಲ, ಕರೆಕ್ಟ್ ಮಾಡತ್ತೀನಿ ನಾನು. ಒಟ್ಟು ಪದ್ಧತಿ ಸರಿ ಏನೋ ಮಾಡತ್ತಾಳ ಅಂದಂಗೆ ಆತ್ರಿ. ನೀವು ಮಾಡ್ಬೇಕು. ಸ್ಟ್ರೀಟ್ ತೆಗಿತೀನಿ. ಏನು ತೆಗಿದೆ? ಸೇಮ್ ಪ್ರೊಸೀಜರ್ ಹಿಂಗೆ ಮಾಡೋದ್ರಿ ಅಷ್ಟೇ. ಎಸ್, ಹಾಂ, ಸೊಕ ನಡ್ಬರ್ಕ ಹತ್ತಾಗ್ತದೆ ಅದು. ಹೆಂಗಾಗಿತ್ತು? ಚಲೋ ಆಗಿದೆಯಾ ಪಿಂಕು? ಮಸ್ತಾಗೈತೆ ಅಕ್ಕ. ಹಾಂ, ಮಸ್ತಾಗಿತ್ತಂತ್ರಿಪ್ಪ. ಅವಳು ನಾವು ತಿಂದ್ರಿ. ಹೋ ಪಿಂಟೆ ಕೊಡು ಮೊದಲು. ಪಿಂಟ ಬಿಟ್ಟು ಮಾಡ್ಬೋದು ಕೂತೈತಿ. ಎಸ್, ನೋಡ್ರಿ ಮ್ಯಾಗ ಮಸ್ತ್ ಬಿಟ್ರ ಕೆಳಗೆ ಗಿಚ್ಚೆ. ಹೇ ತೋ ಪಿಂಟೆ ನೀವು ಟೇಸ್ಟ್ ಮಾಡಿ ಹೆಂಗಾಗಿತ್ತು? ಇಲ್ಲೇ ಹೇಳೋ ಹೋಗ್ಬಿಡು, ಟೇಸ್ಟ್ ಮಾಡಿ. ಯಾಕಂದ್ರೆ ಸ್ವಲ್ಪ ಖುಷಿ. ಇಲ್ಲಿ ಈ ಕಡೆ ಹೊಳ್ಳಿ, ನೀನು ಆ ಕಡೆ ಹೊಳ್ಳಿತ್ತಿಲ್ಲ. ಅವನು ಫುಲ್ ಪದ್ಧತಿ ಸಿರಿತಿಲ್ಲ ಅವ್ರಿ. ಎಲ್ಲ ಹಾಕೊಂಡೆ ಹೈಟ್ ನೋಡ್ರಿ ಪಿಂಟೆ. ಒಮ್ಮೆ ಹಿಟ್ ಕಾಣತಾನೆ. ಹಿಂಡ್ಕೋರು ಬೆಕ್ಕದಂಗೆ ಹಿಂಡ್ಕೋ ನೋಡ್ರಿ. ಹೆಂಗೆ ಬಾಯಾಗ ನೀರು ಬರೋದಿದೆ. ಹಂಗೆ ನನ್ನ ಬಾಯಾಗ ನೀರು ಬರೋದಿದೆ. ಇದು ಪಿಂಟೆ ಅಂತ ಟೇಸ್ಟ್ ನೋಡು ಮತ್ತೆ ಹೆಂಗೈತಿ. ಪಿಂಟೆ ಟೇಸ್ಟ್ ಮಾಡೋದು ನೋಡೋದು ಹೆಂಗೈತಿ. ಚಲೋ ಆಗಿದೆ ಖರೆಗೂ. ನೋಡ್ರಿ, ಇಬ್ಬರು ಮಸ್ತ್ ಆಗೈತೆ ಅಂದ್ರೆ ನಾನು ಟೇಸ್ಟ್ ಮಾಡಿ ನೋಡೇ ಬಿಡ್ತೀನಿ ಅಂತೇಳಿ ಹೆಂಗಾಗೈತೆ ಅಂತೇಳಿ. ಸರಿ, ನಾವು ಮಸ್ತ್ ಇಲ್ಲಿ ಹಾಕೊಳ್ಳೋದು. ಎಲ್ಲ ಹಾಕೊಂಡ್ರೆ ಪದ್ಧತಿ ಸರಿ ಹಾಕೊಂಡ್ರೆ ತಿಂದಾಗಿರೋದು. ಎಸ್, ಹಿಂಗೆಲ್ಲ ಹಾಕೋಬೇಕ್ರಿ. ಹಾಕ್ಕೊಂಡು ಇದು ಹಿಂಗೆಲ್ಲ ಹಿಂಗೆ ನಾಡ್ಕೋಬೇಕ್ರಿ. ಬ್ರೆಡ್ ತೊಗೋಬೇಕು. ಬ್ರೆಡ್ ತೊಗೊಂಡು ಹಿಂಗೆ ಮಾಡ್ಬೇಕು. ಹಿಂಗೆ ಮಾಡಿ ಇರು ಹಿಂಗೆ. ಸರಿ ಬರೀ ಫುಲ್ ಅಲ್ಟಿಮೇಟ್ ಆಗೈತಿ. ನಾ ಇಲ್ಲೇ ಪದ್ಧತಿ ಗಿಚ್ಚಾಗೈತಿರಪ್ಪ. ಏನು ಮಸ್ತ್ ಮಾಡಿಲ್ಲ. ಗುಡ್ ಅಜ್ಜಾರು ಚಲೋ ಆಗೈತೆ ತಂದಾರತ್ರಿ. ಪಪ್ಪ ಆಹಾ, ಏನು ಮಾಡ್ಯಾಳ್ರಿ ಅಮ್ಮು. ಹೇಳ್ತೀನಿ ಕರ್ರೆಗರು ಇಷ್ಟು ದಿವಸ ಒಳಗೆ ಏನೆಲ್ಲ ವೆರೈಟಿ ಟ್ರೈ ಮಾಡಲ್ಲ. ಅದ್ರೊಳಗೆ ಇದು ಬೆಸ್ಟ್ ನೋಡ್ರಿ. ಬಿಸಿ ತಿನ್ನಾಕತ್ರ ಕೊಡು. ಅಲ್ಟಿಮೇಟ್ ಆಗೈತೆ ರೀ, ಮಸ್ತ್ ಆಗೈತೆ, ಸೂಪರ್. ಹುಳಿ ಫ್ಲೇವರ್ ಇದ್ರೆ ಚಲೋ ಬರ್ತೈತಿಲ್ಲ. ಚಲೋ ಆಗೈತೆ, ಎಲ್ಲರೂ ಚಲೋ ಆಗೈತೆ. ಹುಳಿ ಫ್ಲೇವರ್ ಸಲುವಾಗಿ ಐತಿಲ್ಲ ಎಕ್ಸ್ಟ್ರಾ ನಿಂಬಿಕಾಯಿ ಮಸ್ತ್. ಓಹೋ, ಮ್ಯಾಗ ಬಟರ್ ಬಿತ್ತು ನೋಡ್ರಿ. ಒಂದು ಸ್ವಲ್ಪ ಹಿಂಗೆ ಕಲಿಸ್ಕೋಬೇಕ್ರಿ. ಇದು ನನಗೆ ಗೊತ್ತಿರಿ. ಸಾರಿ ರೀ, ನಿಮ್ಮ ಬಿಟ್ಟು ತಿನ್ನತ್ತೀನಿ, ನಿಮ್ಮ ಬಾಯಿ ನೀರು ಬರೋದೈತಿ. ನನಗೆ ಗೊತ್ತೈತಿ, ಏನು ಮಾಡೋಕ್ಕಾಗತ್ತೆ ರೀ. ಅದಕ್ಕೆ ನೀವು ಮನೆಗೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ರೀ. ಟ್ರೈ ಮಾಡಿರಿ. ಇದು 3ನೇ ಸಲ ಭಾಜಿ ಹಾಕೊಂಬರಕ್ಕೆ ಮಸ್ತ್ ಆಗಿಲ್ಲ. ಕರಿಗೂ ಪಲ್ಯ ಗಿಚ್ಚಾಗೈತ್ರಿ ಭಾಜಿ ಮಸ್ತ್. ಅದು ಬಿಸಿ ತಿನ್ನತ್ತಿರಲ್ಲ ರೀ, ಮಸ್ತ್ ಅನ್ಸುತ್ತೆ. ಯಾವ ಹೋಟೆಲ್ ಸೈಡ್ ಹೊಡಿತೀರಿ ಈಗ ಮುಂದೆ? ನನ್ನ ಲೈಫ್ದಾಗ ರೀ ನಾನು
ಏನೋ ಅಡುಗೆ ಮಾಡಿದ್ರು ತಿಂತಿದ್ದಿಲ್ಲ, ಏನೋ ಹಿಂಗೆ ಸ್ನ್ಯಾಕ್ಸ್ ಹಿಂಗೇನೋ ಮಾಡಿದ್ರು ಒಟ್ಟ ತಿಂತಿದ್ದಿಲ್ಲ. ಬಟ್ ಇವತ್ತು ನಾ ತಿನ್ಲಿಕ್ಕತ್ತೀನಲ್ರಿ, ಇವತ್ತು ಚಲೋ ಅನ್ಸೈತಿ ನೋಡ್ರಿ. ಅಕ್ಕಿ ಮಾಡಿದ ಅಕ್ಕಿ ಇವತ್ತು ಚಲೋ ಅನ್ಸೈತಿ. ಖರೆ ರೀ, ಅಕ್ಕಿ ಮಾಡಿದ್ದು ಏನೂ ತಿಂತಿರ್ಲಿಲ್ಲ, ಅಕ್ಕಿ ಇಂಟ್ರೆಸ್ಟ್ಲೇ ತಿಂತಿರ್ಲಿಲ್ಲ, ಸುಮ್ಮನೆ ಅಟ್ಟೆ ಟ್ರೈ ಟೇಸ್ಟ್ ಮಾಡ್ತಿದ್ಲ ಬಿಟ್ಬಿಡ್ತಿದ್ಲ. ಬಟ್ ಇದು ಕರೆಗೂ ಮಸ್ತ್ ಆಗೈತಿ, ಕರೆಗೂ ಜಿಬ್ ಆಗೈತಿ. ಎಲ್ಲರೂ ಮಾಡ್ಕೊಂತೀನ್ರಿ, ಸಿಂಪಲ್ ರೆಸಿಪಿ. ರಾತ್ರಿ ಇಷ್ಟ ಉಳ್ದಾವು. ಏನಂತಾರ ನೆನಪಾಗಂಗಿಲ್ಲ. ದಾಳಿಂಬ್ರಿಲಿ ದಾಳಿಂಬ್ರಿ ಇಷ್ಟ ಉಳ್ದಾವ ನೋಡ್ರಿ. ಫುಲ್ಲು ತುಂಬಿತ್ರಿ ಇದು, ಫುಲ್ ಇಷ್ಟು ರೌಂಡ್. ಅದು 4 ದಿವ್ಸ ಹತ್ಲ ತಿಂದು 4 ದಿವ್ಸ ಆತ್ರಿ. ಫುಲ್ ಹಿಂಗೆ ರೆಡ್ ಇರ್ಬೇಕು ನೋಡ್ರಿ. ಅನ್ನಂಗಡಿ ಇವತ್ತು ಊಟನೇ ಮಾಡಿಲ್ಲ, ಅನ್ನ ತಿಂದಿಲ್ಲ, ಬರೀ ಬಜ್ಜಿ ತಿಂದದೀವಿ. ಹೊಟ್ಟೆ ತುಂಬಂದ ನೋಡ್ರಿ. ಮತ್ತೆ ಅನ್ನ ಐತ್ ನೋಡ್ಕೊಳ್ಳಿ. ಫುಲ್ ಆಗೈತಿ, ಅದೇ ಹೇಳ್ತೀನಿ. ಸೂಪರ್ ಆಗಿತ್ತು. ಆಯ್ತು, ಇದೊಂದಿಷ್ಟರಿಂದ ಈಗ ಮಕ್ಕಳೋಣಂತ. ಸೊ ಇಲ್ಲ ನಾವು ಇಲ್ಲಿಗೆ ಏನು ಮಾಡ್ತೀವಿ, ನಿಮಗೆ ನಮ್ಮ ಮೂಲವಾಗಿ ಇಷ್ಟ ಆಗತ್ತೆ ಅನ್ಕೋತೀವಿ. ನಿಮಗೆ ನಮ್ಮ ಮೂಲವಾಗಿ ಇಷ್ಟ ಆಗತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋದು ಮರೆಕೋಬೇಡ್ರಿ. ಮತ್ತೆ ಸಿಗೋಣ ನಿಮಗೆ ನೆಕ್ಸ್ಟ್ ಒಳಗೆ. ಬಾಯ್, ಗುಡ್ ನೈಟ್.